ನಾನು ತಂದಾಗಿದೆ, ವಿರೋಧ ಪಕ್ಷ ನಾಯಕರ ಗಮನಕ್ಕೂ ತಂದಾಗಿದೆ. ಮಾನ್ಯ ಗೃಹ ಮಂತ್ರಿಗಳಿಗೂ ಭೇಟಿಯಾಗಿದ್ದೀನಿ, ADGP ಅವರಿಗೂ ಭೇಟಿಯಾಗಿದ್ದೀನಿ, ನಮ್ಮ ಕಲಬುರಗಿ IG ಅವರಿಗೂ ಭೇಟಿಯಾಗಿದ್ದೀನಿ. ಒಬ್ಬ ಶಾಸಕನಿಗೆ ಈ ಪರಿಸ್ಥಿತಿ ಬರ್ತಕ್ಕಂಥದ್ದು ಬಹಳ ಖೇದಕರ ಸಂಗತಿ. ಜನವರಿಯಲ್ಲಿ ಅನ್ಪುರ್ ಎಂಬ ವಿಲೇಜ್ ಅಲ್ಲಿ 30 ಜನ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅಧ್ಯಕ್ಷರೇ. ಆ ಲೈಂಗಿಕ ದೌರ್ಜನ್ಯ ಆದಾಗ ಸಾಯಂಕಾಲ ಕೇವಲ ಒಂದು ಕೇಸ್ ಮಾಡ್ತಾರೆ ಮಾಸ್ಟರ್ ಮೇಲೆ. ಆ ಲೈಂಗಿಕ ದೌರ್ಜನ್ಯದ ಬಗ್ಗೆ ನಾನು ಗುರುಮಿಟ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತೀನಿ ಸಾಯಂಕಾಲ 6:30-7 ಗಂಟೆ ಸುಮಾರು. ಅಷ್ಟು ಜನ ಏನಪ್ಪಂದ್ರೆ ತಹಸೀಲ್ದಾರ್ ಅವ್ರ ಮುಂದೆ ಏನಪ್ಪಂದ್ರೆ ನಮ್ಗೆಲ್ಲ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತ ತಿಳ್ಕೊಂಡು ಹೇಳಿದಾರ ಅಂತ ತಿಳ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾನು ಫೋನ್ ಮಾಡಿದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾನೆ, ಸರ್ ರೇಪ್ ಆಗಿಲ್ಲ, ರೇಪ್ ಆದ್ರೆ ಮಾತ್ರ ನನಗೆ ಪೊಲೀಸ್ ಸ್ಟೇಷನ್ ಕಳಿಸ್ರಿ ಅಂತ ತಿಳ್ಕೊಂಡು ಒಬ್ಬ ಶಾಸಕರಿಗೆ ಕೇಳ್ತಾರೆ. ಇದು ಕೇಳಿದ ಮೇಲೆ ತತ್ಕ್ಷಣ ನಾನೇನಪ್ಪ ಜಿಲ್ಲಾ ಪಂಚಾಯತಿ CO ಅವರಿಗೆ ಫೋನ್ ಮಾಡಿದ್ರು, ಅವರು ರೆಸ್ಪಾನ್ಸ್ ಕೊಡಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ ಮೇಲೆ ಅವರು ಏನಪ್ಪತ್ತಂದ್ರೆ ಆದೇಶ ಮಾಡಿದ ಮೇಲೆ ಏನಪ್ಪತ್ತಂದ್ರೆ ಒಂದು ಪೋಸ್ಕೋ ಹಗರಣ ಬಯಲಿಗೆ ಬಂದಿರತಕ್ಕಂಥದ್ದು. ಅವತ್ತು ಒಂದು ವೇಳೆ ಜಿಲ್ಲಾಧಿಕಾರಿಗಳು ಏನಾದರೂ ಒತ್ತಡ ಹಾಕಿದ್ದಲ್ಲ ಯಾದಗಿರಿ ಜಿಲ್ಲಾಧಿಕಾರಿಗಳಂದ್ರೆ ಆ 30 ಜನ ಮಹಿಳೆಯರ ವಿದ್ಯಾರ್ಥಿನಿಯವರು ಇವತ್ತು ಯಾವ ಪರಿಸ್ಥಿತಿಗೆ ಬರ್ತಿತ್ತೋ ಗೊತ್ತಿಲ್ಲ. ಮಾರದಿನ ಏನಪ್ಪತ್ತಂದ್ರೆ KDP ಮೀಟಿಂಗ್ ಅಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು SP ಅವರಿಗೆ DC ಅವರಿಗೆ ನಾನು ಮನವಿ ಮಾಡ್ತೀನಿ. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ, ಸಚಿವರು ಏನು ಉತ್ತರ ಕೊಡ್ತೀರಿ ಅಂತಂದ್ರೆ ಸಚಿವರು ಏನಪ್ಪತ್ತಂದ್ರೆ ಅವತ್ತು ಕಾರಣ ಕೇಳಿ ನೋಟಿಸ್ ಕೊಡತ್ತಾರ, ಅದಕ್ಕೆ ಯಾವುದು ನೋಟಿಸ್ ಕೊಟ್ಟಿರಂಗಿಲ್ಲ. ಅದು ಒಂದು KDP ಸಭೆಯಲ್ಲಿ ನಾನು ಹೇಳಿದ ಮೇಲೆ ಮಕ್ಕಳ ಆಯೋಗದ ಅಧ್ಯಕ್ಷ ನಾಗನಗೌಡರಿಗೆ ನಾನು ಪತ್ರ ಬರಿತೀನಿ. ಈ ರೀತಿ ಆಗಿರುತ್ತೆ, ಹಾಗಾಗಿ ಅಂತಂದ್ರೆ ಇವ್ರ ಮೇಲೆ ಕ್ರಮ ಜರುಗಿಸಬೇಕಂದ್ರೆ ಅವ್ರು ನೋಟಿಸ್ ಇಶ್ಯೂ ಮಾಡ್ತಾರ ಜಿಲ್ಲಾ ಪಂಚಾಯತಿ CO, BO ಮತ್ತು ಗುರುಮಿಟ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್. ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅವತ್ತು ಮಹಿಳಾ ಆಯೋಗದಿಂದ ನೋಟಿಸ್ ಹೋದಾಗ್ಲಿಂದ ಇವತ್ತಿನ ತನ ನಾನು ಯಾವುದೇ ಫೋನ್ ಮಾಡಿದ್ರು ಸಹ ನನಗೆ ಯಾವ ತರದ್ದು ಸ್ಪಂದನೆ ಇಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಆಪ್ತ ಸಹಾಯಕನ ಮುಖಾಂತರ ನಾನು ಕ್ಷೇತ್ರದಲ್ಲಿ ಇಲ್ಲಾರ್ದಾಗ ಫೋನ್ ಮಾಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಆಪ್ತ ಸಹಾಯಕ ನೀನು ಫೋನ್ ಮಾಡಬೇಡ ಅಂತ ತಿಳ್ಕೊಂಡು ಹೇಳ್ತಾನೆ ಅಧ್ಯಕ್ಷರೇ. ಇದು ನನ್ನ ಪರಿಸ್ಥಿತಿ. ಇದು ಇವತ್ತು ಏನಪ್ಪಂತಂದ್ರೆ 90 ಟ್ರ್ಯಾಕ್ಟರ್ಗಳು ಗುರುಮಿಟ್ಕಲ್ದಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ 90 ಟ್ರ್ಯಾಕ್ಟರ್ಗಳು ರಾತ್ರಿ ಅನ್ಪತ್ತವ್ರು ಹೋಗ್ತಾವೆ. 15,000 ರೂಪಾಯಿ ಒಂದೊಂದು ಟ್ರ್ಯಾಕ್ಟರ್ಗೆ ಅನ್ಪವ್ರೆ ಮಾಮಲ ತಗೊಂತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಬ್ಬ ಶಾಸಕ ಆಗಿ ನಾನು ಕೇಳಿದ್ರೆ ಇದ್ರ ನಾನು ಒಬ್ಬನೇ ತಿನ್ನಂಗಿಲ್ಲ ಅಂತಾನೆ, ಯಾರು ತಿಂತಾರಂತ ಕೇಳಿದ್ರೆ ಜನ ನನಗೆ ಕ್ಯಾಕಿರಿಸಿ ಉಗಿತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲಾರ್ದು ಇವೆಲ್ಲ ಕೆಲಸ ಆಗ್ತದೆ ಅಂತ ತಿಳ್ಕೊಂಡು. ಹಾಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೂರಾ ದುಡ್ಡಿಗೆ ಬಿದ್ದಿದ್ದಾರೆ, ನನ್ನ ವೈಯಕ್ತಿಕವಾಗಿ ತೋಜಾವಧಿ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ KDP ಸಭೆಯಲ್ಲಿ ಹೇಳಿದ್ದೀನಿ, ಈ ರೀತಿ ಅಂತ ಅಧಿಕಾರಿಗಳಿದ್ರೆ ಅಂತಂದ್ರೆ ನಾನು ಕೆಲಸ ಮಾಡಕ್ ಆಗಂಗಿಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಹಂತಕ್ಕೆ ಬಂದಿದ್ದೀನಿ. ಅಧ್ಯಕ್ಷರೇ, ಇದನ್ನ ತಮ್ಮ ಗಮನಕ್ಕೂ ನಾನು ತಂದಿದ್ದೀನಿ. ಮಾನ್ಯ ಗೃಹ ಮಂತ್ರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದೀನಿ. ನಾನು ದಯಮಾಡಿ ಇದಕ್ಕೆ ಅನ್ಪತ್ತಾರೆ ನ್ಯಾಯ ಕೊಡಿಸ್ಬೇಕು. ಇಲ್ಲದೆ ಹೋದ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ, ಇನ್ನೊಬ್ರು ಇಲ್ಲಿಗೆ ಬರ್ತಾರೆ, ಎಲ್ಲರಿಗೂ ಈ ಪರಿಸ್ಥಿತಿ ಬರುತ್ತೆ ಅಧಿಕಾರಿಗಳಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶರಣಗೌಡ ಕುಂದೂರ್ ಅವರು ನನಗೆ ಪರ್ಸನಲ್ ಆಗಿ 2 ಸರಿ ಮನೆಗೆ ಬಂದಿದ್ರು. 2 ಸರಿ ಮನೆಗೆ ಬಂದು ಈ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ ಇನ್ಸ್ಪೆಕ್ಟರ್ ಬೇಜವಾಬ್ದಾರಿಯಿಂದ ನಡ್ಕೊಂಡಿರುವಂಥದ್ದು, ಮಟ್ಕ ದಂಧೆ ಇದಕ್ಕೆಲ್ಲ ಹಫ್ತಾ ವಸೂಲಿ ಮಾಡ್ತಾರೆ ಅಂತೇಳಿ ಅಲ್ಲಿ 3-4 ಕೊಲೆಗಳು ಆಗಿದೆ. ಅರಣ್ಯಾಧಿಕಾರಿಗಳ ಕೊಲೆನೂ ಆಗಿದೆ, ಪತ್ರಿಕೆಯಲ್ಲಿ ಬಂದಿದೆ ನೋಡಿ. ಅರಣ್ಯಾಧಿಕಾರಿ ಕೊಲೆ ಶಾಪುರದಲ್ಲಿ ಇದೆಲ್ಲ ಇಷ್ಟೆಲ್ಲ ಬಂದರೂ ಕೂಡ ಆ KDP ಸಭೆಯಲ್ಲಿ ಅವರು ಮಾತಾಡಿರೋದು, ಅಲ್ಲೂ ಅವ್ರಿಗೆ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಶಾಸಕರಿಗೆ. ಅಂದ್ರೆ ಇವರು ಎಲ್ಲೆಲ್ಲಿ ಈಗ ನನ್ನ ಭೇಟಿ ಮಾಡಿದ್ದಾರೆ, ಡಾಕ್ಟರ್ ಪರಮೇಶ್ವರನ್ ಭೇಟಿ ಮಾಡಿದ್ದಾರೆ, ತಮ್ಮನ್ ಭೇಟಿ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ಇಷ್ಟಾದ್ರೂ ಶಾಸಕರಿಗೆ ನ್ಯಾಯ ಸಿಕ್ಕಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ಬೇಕು ಅವ್ರು ಹೇಳಿ. ನಾನು ಮಾನ್ಯ ಗೃಹ ಸಚಿವರು ಹೇಳ್ತೀನಿ, ಇಮಿಡಿಯೇಟ್ ಆಗಿ ಅವ್ರನ್ನೇ ಸಸ್ಪೆಂಡ್ ಮಾಡಿ ಒಂದು ಮೆಸೇಜ್ ಅನ್ನ ಹೋಗ್ಲಿ, ಒಂದು ಮೆಸೇಜ್ ಹೋಗ್ಲಿ. ಆಮೇಲೆ ತನಿಖೆ ಮಾಡಿ ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ ಡಾಕ್ಟ್ರೆ, ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ. ನೀವು ಅವ್ನಿಗೆ ಇನ್ನೂ ಗೌರವ ಜಾಸ್ತಿ. ಕೊಲೆ 3 ಕೊಲೆ ಆಗಿದೆ ಅವನ ಏರಿಯಾದಲ್ಲಿ. ರೇಪ್ ಕೇಸ್ ಆದ್ರೆ ನೋಡೋಣ, ಕರೆಕ್ಟ್ ಆಗಿದೆ ನೋಡ್ಗಮ್ಮ ಅಂತ ಹೇಳ್ತಾನೆ. ಇದೆಲ್ಲ ಏನು ನಮ್ಗೆ ಆದ್ರೆ ನಾಳೆ ನಾವು ಒಂದಲ್ಲ ಒಂದಿನ ವಿರೋಧ ಪಕ್ಷಕ್ಕೆ ಬರೋರೆ, ವಿರೋಧ ಪಕ್ಷ ಆಡಳಿತ ಪಕ್ಷ ಇರೋಂಥದ್ದು. ಅದು ಅಮಾಯಕರಾಗ್ಬಿಟ್ರೆ ನಾವು ಶಾಸಕರು ರಕ್ಷಣೆ ಮಾಡೋದಿಲ್ಲ. ಶಾಸಕರ ಸ್ವಾಭಿಮಾನ ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಒಂದು ಗೆಳೆಯ ಶರಣಗೌಡ ಕಂದಕೂರಿಗೆ ನಾನು ಸಲಹೆ ಕೊಡ್ತಕ್ಕಂಥದ್ದು, ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ನೀವು ರಾಜೀನಾಮೆ ಕೊಡುವಂತ ಮಾತಾಡೋದು ಬೇಡ. ಒಬ್ಬ ಅಧಿಕಾರಿಗೋಸ್ಕರ ತಾವು ಶಾಸಕರು ಸಾವಿರಾರು ಜನ ಮತದಾರರು ತಮ್ಮನ್ನು ಆರಿಸಿ ಇಲ್ಲಿ ಕಳಿಸಿದ್ದಾರೆ.
ಒಬ್ಬ ಅಧಿಕಾರಿಗೋಸ್ಕರ ನಾನು ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಆಡೋದು ಬೇಡ. ಈ ಅಧಿಕಾರಿ ಯಾರಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಸಂಜೀವ್ ಕುಮಾರ್ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಗುರ್ಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ, ಅವರಿಗೆ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದೇವೆ. ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆಗಳ ಅಡಿಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಆ ನೋಟಿಸ್ಸು ಈಗೇನು ಅವರು ರಿಪ್ಲೈ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೇವೆ. ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ಆ ಅಧಿಕಾರಿ ತೊಂದರೆ ಮಾಡುವಂಥ ರೀತಿಯಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ. ಅವರು ಖಂಡಿತವಾಗಿ ನಮಗೇನು ಈ ಶಿಸ್ತಿನ ಇದರಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೇವೆ, ಅವರ ಉತ್ತರ ಕೊಟ್ಟ ಮೇಲೆ ನಮಗೂ ಕೂಡ ಇಲಾಖೆಯಿಂದ ಮಾಹಿತಿಗಳನ್ನು ಸನ್ಮಾನ್ಯ ಅಂತವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳದಿದ್ರೆ ಬೇರೆಯವರು ಅದಕ್ಕೆ ಇದೇ ತರ ಆಗತ್ತೆ ಎಲ್ಲಾ ಕ್ಷೇತ್ರದಲ್ಲೂ. ದಯಮಾಡಿ ಪೊಲೀಸರ ಮೇಲೆ ಅದನ್ನ ಮಾಡಿ ತರಿಸ್ಕೊಂಡು ಆಮೇಲೆ ಆಯ್ತು, ಕಂಪ್ಲೀಟ್ ಆಗ್ಲಿ, ಉತ್ತರ ಕಂಪ್ಲೀಟ್ ಆಗ್ಲಿ, ಉತ್ತರ ಕಂಪ್ಲೀಟ್ ಆಗ್ಲಿ. ಈಗ ನೇಮರಾಜ್ ಉತ್ತರ ಕಂಪ್ಲೀಟ್ ಆಗ್ಲಿ, ಅಮ್ಮ ಉತ್ತರ ಕಂಪ್ಲೀಟ್ ಆಗ್ಲಿ. ಅಲ್ಲ, ಆನ್ಸರ್ ಕಂಪ್ಲೀಟ್ ಮಾಡ್ಲಿ, ಆನ್ಸರ್ ಕಂಪ್ಲೀಟ್ ಮಾಡ್ಲಿ, ಜನಸಾಮಾನ್ಯ ಉತ್ತರ ಕಂಪ್ಲೀಟ್ ಮಾಡ್ಲಿ, ಆನ್ಸರ್ ಕಂಪ್ಲೀಟ್ ಮಾಡ್ಲಿ. ಆಯ್ತು ಅಧ್ಯಕ್ಷರೇ, ಹೇಳಿದಾರಲ್ಲ, ಈಗ ನಾನು ಉತ್ತರ ಕಂಪ್ಲೀಟ್ ಮಾಡ್ತೇನೆ, ಆಮೇಲೆ ಉತ್ತರ ಕಂಪ್ಲೀಟ್ ಆಗ್ಲಿ. ಅವರ ಮಿನಿಸ್ಟರ್ ನಿಲ್ಲುವಾಗ ಉತ್ತರ ಕೊಡುವ ನೀವ್ ಯಾಕೆ ಎದ್ದು ನಿಂತು ಮಾತಾಡ್ತೀನಿ? ಆಯ್ತು, ನೀವೆಲ್ಲ ಕರೆಕ್ಟ್ ಇದ್ರೆ ಮಾತ್ರ ಇನ್ಸ್ಪೆಕ್ಟರ್ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ನೀವು ಸರಿ ಅವರೇ ಸರಿಪಡಿಸಿ ಹೋಗುದಲ್ಲಿ ಇಲ್ಲಿ ಕೂತ್ಕೊಳ್ಳಿಗೆ, ಒಮ್ಮೆ ಕೂತ್ಕೊಳ್ಳಿಗೆ. ಆಯ್ತು, ಉತ್ತರ ಕಂಪ್ಲೀಟ್ ಆಗ್ಲಿ, ಉತ್ತರ ಕಂಪ್ಲೀಟ್ ಆಗ್ಲಿ. ಉತ್ತರ ಹೇಳಿ. ಅರೆ ಆನ್ಸರ್ ಕಂಪ್ಲೀಟ್ ಆಗ್ಲಿ, ಉತ್ತರ ಆನ್ಸರ್ ಕಂಪ್ಲೀಟ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಸಾಕು, ನೇಮರ ಸುಮ್ಮನೆ ಮಾತಾಡಬೇಡಿ. ಅವರು ಸಲಹೆ ಕೊಡ್ಲಿ, ನಾನು ಖಂಡಿತವಾಗಿ ಅವರ ಸಲಹೆಯನ್ನು ತಗೊಳ್ತೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಲೆಟ್ ಮಿ ಕಂಪ್ಲೀಟ್. ನಾನು ಈಗಾಗಲೇ ಅಲ್ಲಿ ರಿಪೋರ್ಟ್ ಕೇಳಿದ್ದೇನೆ, ಅವ್ರು ಹೇಳಿದ ಮೇಲೆ ನಾನು ರಿಪೋರ್ಟ್ ಅನ್ನು ಕೂಡ ಕೇಳಿದ್ದೇನೆ. ಆ ರಿಪೋರ್ಟು ಜೊತೆಗೆ ಇವ್ರದ್ದು ಏನು ರಿಪ್ಲೈ ಕೊಡಬೇಕಲ್ಲ, ಆ ವ್ಯಕ್ತಿ ರಿಪ್ಲೈ ಕೊಡಬೇಕು. ಕೊಟ್ಟ ತಕ್ಷಣ ನಾನು ನಮ್ಮದೇ ಆದಂಥ ಇಲಾಖೆ ಒಳಗೆ ನಮ್ಮದೇ ಮಾಹಿತಿ ಇದೆ, ತಮಗೂ ಗೊತ್ತಿದೆ, ಅದು ಜ್ಞಾನೇಂದ್ರ ಅವ್ರಿಗೆ ಗೊತ್ತಿದೆ, ಅಶೋಕ್ ಅವ್ರಿಗೂ ಗೊತ್ತಿದೆ, ಗೃಹ ಸಚಿವರಾಗಿ ಕೆಲಸ ಮಾಡಿದವರು. ತಕ್ಷಣ ಅವ್ರು ಸಸ್ಪೆಂಡ್ ಮಾಡುವಂಥದ್ದು ಆಯ್ತು ಅಂದ್ರೆ ಸಸ್ಪೆಂಡ್ ಮಾಡ್ತೇನೆ, ಡಿಸ್ಮಿಸ್ ಮಾಡಬೇಕು ಅಂತ ಇದ್ರೆ ಡಿಸ್ಮಿಸ್ ಮಾಡ್ತೀನಿ. ನೀವು ಯಾಕೆ ಅದನ್ನ ಇನ್ಸಿಡೆನ್ಸ್ ಆಗಿ ಆಲ್ಮೋಸ್ಟ್ ಒಂದು ತಿಂಗಳಾಗಿದೆ ಗೃಹ ಸಚಿವರು ದಯವಿಟ್ಟು, ಯಾಕಂದ್ರೆ ಶಾಸಕರು ತಲೆ ಮಾನ್ಯ ಅಧ್ಯಕ್ಷ ಅರ್ಥ ಮಾಡ್ಕೊಬೇಕು. ಈ ಶಾಸಕರಿಗೆ ಇಷ್ಟೊಂದು ಇದಾದಾಗ ಏನ್ ಮಾಡ್ಬೇಕು ಹೇಳಿ? ಏನು ಎನ್ಕ್ವೈರಿ ಮಾಡೋದಿರುತ್ತೆ. ಸರಿ, ನೀವು ಕೂಡ ಒಂದು ಕ್ಷೇತ್ರ ಶಾಸಕರು, ದಯವಿಟ್ಟು ಈ ಶಾಸಕರು ಕಷ್ಟ ಮಾಡ್ತೀವಿ. ಸಭಾಧ್ಯಕ್ಷರೇ, ತೀರ್ಮಾನ ತಗೋತೀನಿ ಅಂತ ಇದ್ದಾರೆ. ದಯಮಾಡಿ ಆತನ ಸಸ್ಪೆನ್ಷನ್ ದಯಮಾಡಿ ಗಂಭೀರವಾಗಿ ತಗೋಬೇಕು. ಇವತ್ತು ಶಾಸಕ ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ, ಅಲ್ಲಿರ್ತಕ್ಕಂಥ ಶಾಸಕರು ನಾಳೆ ಇಲ್ಲಿ ಬರ್ತಾರೆ. ದಯಮಾಡಿ ಈ ವಿಷಯನ ಒಬ್ಬ ಶಾಸಕ ಅಧ್ಯಕ್ಷರೇ ನೇರವಾಗಿ ದಯಮಾಡಿ ಅಧ್ಯಕ್ಷರೇ, ನಾನು ಇಲ್ಲಿದ್ದೀನಿ, ನಾಳೆ ನಾನು ಹೋಗ್ತೀನಿ, ಅಲ್ಲಿರ್ತಕ್ಕಂಥವ್ರು ಇಲ್ಲಿಗೆ ಬರ್ತಾರೆ. ಅಧ್ಯಕ್ಷರೇ, ಒಬ್ಬ ಶಾಸಕ ವೈಯಕ್ತಿಕವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ. ಅಲ್ಲಿ ಹೋಗಿ ಅಂತಂದ್ರೆ ಇದಕ್ಕೆ ಇಲ್ಲೇ ಉತ್ತರ ಕೊಡಬೇಕು. ಮಾನ್ಯ ಗೃಹ ಮಂತ್ರಿಗಳಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಮಂತ್ರಿಗಳೇ, ಇವತ್ತು ನಾನು ಇಲ್ಲಿದ್ದೀನಿ, ನಾಳೆ ನಾನು ಅಲ್ಲಿಗೆ ಬರ್ತೀನಿ. ನೀವು ಇಲ್ಲಿರ್ತಕ್ಕಂಥ ಶಾಸಕರು ನಾಳೆ ಇಲ್ಲಿಗೆ ಬರ್ತೀನಿ. ಅದನ್ನ ಶಿಕ್ಷೆ ಕೊಡ್ಬೇಕಂತ ನನ್ನೊಂದು ಕಳಕಳಿಯ ಮನವಿ. ಬಸಂತಪ್ಪ ಕೂತ್ಕೊಳ್ಳಿ. ಬಂದಿರೋದಲ್ಲ
ಸುಮಾರು 8-10 ದಿವಸ ಆಗಿರ್ಬೇಕು. ಅವ್ರು ಕೆಡಿಪಿ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಇವರು ಗೃಹ ಸಚಿವರು ಹೇಳ್ತಾರೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ನೋಟಿಸ್ಗೆ ಅವ್ರೇನು ಸಮಜಾಯಿಷಿ ಕೊಡ್ತಾರೆ, ಮತ್ತೆ ನಮ್ದೇ ಇಲಾಖೆದು ಮಾಹಿತಿ ಇದೆ, ತಗೊಳ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳಾಗಿದೆ ಇನ್ಸಿಡೆನ್ಸ್. ಆದ್ರೆ ಅವ್ರು ಹೇಳ್ದಂಗೆ ಅವರ ಕಾರ್ಯಕ್ಕೆ ಇವತ್ತು ತೊಂದರೆ ಆಗಂಗೆ ಅವ್ರಿಗೆ ಆತಂಕ ಬರುವಂತ ಪರಿಸ್ಥಿತಿ ಇರೋದ್ರಿಂದ, ಈಗಾಗಲೇ ಹಳೆ ವಿದ್ಯಮಾನ ಆಗಿರೋದ್ರಿಂದ, ಐ ಥಿಂಕ್ ಇಟ್ ಈಸ್ ಅ ವೆರಿ ಫಿಟ್ ಕೇಸ್ ಟು ಸೆಂಡ್ ಹಿಮ್ ಔಟ್ ಆಫ್ ದಿ ಸ್ಟೇಷನ್, ಟು ಕೀಪ್ ಹಿಮ್ ಅಂಡರ್ ಸಸ್ಪೆಷನ್ ಟಿಲ್ ದಯಮಾಡಿ ಅದಾಗಬೇಕು. ಇಲ್ಲಾಂದ್ರೆ ಎಲ್ಲರಿಗೂ ಅವ್ರನ್ನ ಮೈ ಹಾಕೊಂಡ್ರೆ ಪ್ರೋಸೆಸ್ ಆಫ್ ಲಾ ಫಾಲೋ ಮಾಡಬಾರ್ದಾ? ಸರಿ ಇದೆ, ನೀವು ಹೇಳಿದ್ದು ಸರಿ ಇದೆ, ಅವರು ಶಾಸಕರು ಹೇಳಿದ್ದು ಸರಿ ಇದೆ, ಅಶ್ವಥ್ ನಾರಾಯಣ ಹೇಳಿದ್ದು ಸರಿ ಇದೆ. ನಾವು ತಕ್ಷಣ ಅವ್ರನ್ನ ಆ ಸ್ಟೇಷನ್ ನಿಂದ, ಗೋರ್ಮಿಟ್ಕಲ್ ಸ್ಟೇಷನ್ ನಿಂದ ವರ್ಗಾವಣೆ ಮಾಡ್ತೀನಿ. ಆನಂತರ ನಾವು ಮುಂದೆ ಏನ್ ಡ್ಯೂ ಪ್ರೋಸೆಸ್ ಆಫ್ ಲಾ ಇದೆ ಅದನ್ನ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಎಲ್ಲಾ ಕಡೆ ಇದೆ. ಅಲ್ಲಮ್ಮ ಪ್ರಭು ಪಾಟೀಲ್ ಆಯ್ತು. ಈಗ ನನ್ನ ಮಾತು ನೀವೇ ಕೇಳುದಿಲ್ಲ, ಇನ್ನು ಅಲ್ಲಿ ಕೇಳ್ತಾರೆ ನಿಮ್ಮ ಮಾತುಗಳು. ಸುಮ್ಮನೆ ನೀವೇ ನನ್ನ ಮಾತಲ್ಲಿ ಕೇಳ, ಮತ್ತೆ ನೀವು ನನ್ನ ಮಾತಲ್ಲಿ ಕೇಳಿ, ಅದಕ್ಕೆ ನಿಮ್ಮ ಮಾತಲ್ಲಿ ಕೇಳ್ತಾರೆ. ಅಧ್ಯಕ್ಷೆ, ನೀವು ನಮ್ಮ ಮಾತು ಕೇಳ್ತಾ ಇಲ್ಲ, ನಾವು ನಿಮ್ಮ ಮಾತು ಕೇಳ್ತಾ ಇಲ್ಲ. ಮಾತೇ ಕೇಳಲ್ಲ ಎಲ್ಲ ಪೊಲೀಸ್ ಆಫೀಸರ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.